ಓಂ ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ತಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ನ ಯದ್ವಾದಿತೋ ಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದವಿಧಾಯಿನಿ ಚ ಸುಗಮಾ ವ್ಯಾಖ್ಯಾನಕೇಶಾಂ ಮುದೇ ವ್ಯಾಖ್ಯಾನಕೇಶಾಂ ಮುದೇ. ಅಚತುರ್ವದನೋ ಬ್ರಹ್ಮ ವಿಬಾಹುರಪರೋ ಹರಿಃ ಅಫಾಲಲೋಚನಶ್ಶಂಭುಃ ಭಗವಾನ್ ಬಾದರಾಯಣಃ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ಸದಾಚಾರ ಸಂಪನ್ನರು, ಪರಮ ಸಾತ್ವಿಕರು, ತತ್ವ ಜಿಜ್ಞಾಸು ಸಾಧಕರು, ಚಿತ್ತಶುದ್ಧಿ ಸಂಪನ್ನರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ ಸುಬ್ರಹ್ಮಣ್ಯ ಷಷ್ಠಿ ಸ್ಕಂದ ಷಷ್ಠಿ ಕುಮಾರ ಷಷ್ಠಿ. ಪರಮೇಶ್ವರನ ಸುಪುತ್ರನಾಗಿ ಪಾರ್ವತಿ ಪರಮೇಶ್ವರನಿಗೆ ಸತ್ಪುತ್ರನಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವತಾರ ಮಾಡಿದಂತ
ಪವಿತ್ರವಾದ ದಿವಸ ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಷಷ್ಠಿ ಅಂತ ಪವಿತ್ರವಾದ ದಿವಸ ಬುಧವಾರ ಅಂತ ತಿಳಿಸುತ್ತಾ 2025ನೇ ಇಸ್ವಿಯಲ್ಲಿ ನವೆಂಬರ್ ಮಾಹೆಯಲ್ಲಿ ಇಂದು 26ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 118ನೇ ಶ್ಲೋಕ, ಅಷ್ಟಾದಶೋತ್ತರ 100ತಮ ಶ್ಲೋಕ. ಓಂ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯತ್ತತ್ವಸ್ಯೇತಿ ಸಾಟೋಪಂ ಕೃಷ್ಣದ್ವೈತ ನಿಷೇಧಿನೀಂ ಪ್ರೋತ್ಸಾರಯಂತೀಂ ಸಂಸಾರಂ ಅಪ್ಯಶ್ರೌಷಂ ಕಿನ ಶ್ರುತಿಂ ಅಪ್ಯಶ್ರೌಷಂ ನ ಕಿಂ ಶ್ರುತಿಂ. ಜ್ವರ ಇದೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಮತ್ತೊಮ್ಮೆ ಬರ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯತ್ರ ತ್ವಸ್ಯೇತಿ ಸಾಟೋಪಂ ಕೃಷ್ಣದ್ವೈತ ನಿಷೇಧಿನೀಂ ಪ್ರೋತ್ಸಾರಯಂತೀಂ ಸಂಸಾರಂ ಅಪ್ಯಶ್ರೌಷಂ ನ ಕಿಂ ಶ್ರುತಿಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ಯತ್ರ ತು ಅಸ್ಯ ಇತಿ ಸಾಟೋಪಂ ಕೃಷ್ಣದ್ವೈತ ನಿಷೇಧಿನೀಂ ಪ್ರೋತ್ಸಾರಯಂತೀಂ ಸಂಸಾರಂ ಅಪಿ ಅಶ್ರೌಷಂ 10 ನ ಕಿಂ ಶ್ರುತಿಂ 13. ತ್ರಯೋದಶ ಪದಾತ್ಮಕ ಮಂಗಳ ಶ್ಲೋಕ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ಸೋಯಂ ಏವಂ ಪ್ರತಿಪನ್ನ ಸ್ವಭಾವಂ ಆತ್ಮಾನಂ ಪ್ರತಿಪನ್ನಃ ಅನುಕ್ರೋಶತಿ ಬ್ರಹ್ಮವಿತ್. ಏನಿದು? ಆತ್ಮವಿತು ಅನುಕ್ರೋಶತಿ, ಬ್ರಹ್ಮವಿತು ಅನುಕ್ರೋಶತಿ ಅಂತ ಹೇಳ್ತಾ ಇದ್ದಾರೆ. ಆತ್ಮಜ್ಞಾನಿಯು ತನ್ನ ಮನಸ್ಸಿನಲ್ಲಿ ತಾನೇ ಸಂಕಟ ಪಡುತ್ತಿದ್ದಾನೆ, ತನಗೆ ತಾನೇ ಮರುಗುತನವನ್ನು ತೋರಿಸ್ತಾ ಇದ್ದಾನೆ. ಅಯ್ಯೋ, ಲ್ಯಾಮೆಂಟ್ಸ್. ಆತ್ಮಜ್ಞಾನಿ ಲ್ಯಾಮೆಂಟ್ಸ್ ಆಫ್ಟರ್ ಗೆಟಿಂಗ್ ಎನ್ಲೈಟನ್ಡ್. ಆತ್ಮಜ್ಞಾನವಾಯಿತು. ಆತ್ಮಜ್ಞಾನವಾದ ಮೇಲೆ ಅಂತ ಆತ್ಮಜ್ಞಾನಿಯು ಈಗ ಸಂಕಟ ಪಡುತ್ತಿದ್ದಾನೆ. ಅನುಕ್ರೋಶತಿ ಅಂದ್ರೆ ಸಂಕಟ ಪಡುತ್ತಾನೆ, ದುಃಖ ಪಡುತ್ತಾನೆ, ಮರುಕ ಪಡುತ್ತಾನೆ, ಲ್ಯಾಮೆಂಟ್ಸ್ ಅಂತ ಅರ್ಥ. ಸೋಯಂ ಆತ್ಮವಿತ್. ಈ ಆತ್ಮಜ್ಞಾನಿಯು ಈಗ ಏವಂ ಪ್ರತಿಪನ್ನ ಸ್ವಭಾವಂ ಆತ್ಮಾನಂ ಪ್ರತಿಪನ್ನಃ, ಆತ್ಮಾನಂ ಪ್ರತಿಪನ್ನಃ
ಆತ್ಮಾನಂ ಪ್ರಾಪ್ತವಾನ್. ಈಗ ತತ್ವ ಜಿಜ್ಞಾಸವಾಗಿ ಸಂಸಾರಿಯಾಗಿ ವೇದಾಂತಿ ವಿಚಾರವನ್ನು ಕಷ್ಟಪಟ್ಟು ಮಾಡುತ್ತಿದ್ದು ಈಗ ಅವನು ಆತ್ಮಾನಂ ಪ್ರತಿಪನ್ನ, ತನ್ನ ನಿಜವಾದ ಸ್ವರೂಪ ಹೊಂದಿಬಿಟ್ಟ. ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಬಿಟ್ಟ. ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಜ್ಞಾನವನ್ನ ಪಡೆದ ಮೇಲೆ ಎಂಥ ತನ್ನನ್ನ ಪ್ರತಿಪನ್ನ ಸ್ವಭಾವಂ, ಅವನಿಗೆ ನಿಜವಾದ ಸ್ವಭಾವ ಯಾವುದಿತ್ತೋ ಅಂತ ನಿಜ ಸ್ವರೂಪವನ್ನ ಪ್ರತಿಪನ್ನ ಹೊಂದಿರುವಂತ ಆತ್ಮನನ್ನ ನಾನು ಯಾವಾಗಲೂ ಕೂಡ ಬ್ರಹ್ಮ ಸ್ವರೂಪನೇ ಆಗಿದ್ದೇನೆ. ನಾನು ಹಿಂದೆಯೂ ಸಂಸಾರಿಯಾಗಿರಲಿಲ್ಲ, ಹಿಂದೆಯೂ ನಾನು ಕರ್ತೃಭೋಕ್ತೃ ಸ್ವರೂಪನಾಗಿರಲಿಲ್ಲ. ನನ್ನ ನಿಜವಾದ ಸ್ವರೂಪ ಅಕರ್ತೃ ಅಭೋಕ್ತೃ ಅನಹಂಕಾರ ಅಮಮ ಅಸಂಸಾರಿತ್ವ. ಇದು ಆತ್ಮನ ನಿಜವಾದ ಸ್ವರೂಪ. ಪ್ರತಿಪನ್ನ ಸ್ವಭಾವಮಾತ್ಮಾನಂ, ತನ್ನ ನಿಜವಾದ ಸ್ವರೂಪವನ್ನ ಹೊಂದಿರುವಂತಹ ಆತ್ಮನನ್ನ ಪ್ರತಿಪನ್ನ ಅರ್ಥ ಮಾಡ್ಕೊಂಬಿಟ್ಟ. ಆತ್ಮಾನಂಚೇದ್ವಿಜಾನೀಯಾತೆ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜ್ವರೇತ್. ಮನುಷ್ಯನ ದುಃಖಕ್ಕೆ ಆತ್ಮಜ್ಞಾನವೇ ಕಾರಣ, ಮನುಷ್ಯನ ನಿತ್ಯ ಸಂತೋಷಕ್ಕೆ ಆತ್ಮಜ್ಞಾನವೇ ಕಾರಣ. ಈಗ ಇವನು ತನ್ನ ನಿಜವಾದ ಸ್ವರೂಪವನ್ನ ಪ್ರತಿಪನ್ನ ಹೊಂದಿಬಿಟ್ಟ. ಬ್ರಹ್ಮವಿದಾಪ್ನೋತಿ ಪರಂ ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ. ಅಬ್ಬಬ್ಬಬ್ಬ, ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಈಗ ಇವನು ವಿಚಾರವನ್ನ ಮಾಡುತ್ತಾ ಸದ್ಗುರುಗಳಿಂದ ವಸ್ತು ತಂತ್ರಜ್ಞಾನದ ಮರ್ಮವನ್ನ ಅರ್ಥ ಮಾಡಿಕೊಂಡು ಆತ್ಮಾನಂ ಪ್ರತಿಪನ್ನ, ತನ್ನನ್ನ ತಾನು ಹೊಂದಿಬಿಟ್ಟ. ಇದು ಅಪ್ರಾಪ್ತ ಪ್ರಾಪ್ತಿ ಎಲ್ಲ ಪ್ರಾಪ್ತ ಪ್ರಾಪ್ತಿ. ಮುಂಚೆ ಅಜ್ಞಾನದಲ್ಲಿದ್ದಾಗ ಅಪ್ರಾಪ್ತ ಪ್ರಾಪ್ತಿ ಅನ್ನಿಸ್ತಾ ಇತ್ತು. ಯಾವಾಗ ಆತ್ಮಾನಂ ಪ್ರತಿಪನ್ನ ಅಭವತ್, ತನ್ನ ನಿಜ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ಬಿಟ್ನೋ ಆಗ ಅವನು ಅನುಕ್ರೋಶತಿ. ಅಯ್ಯೋ, ಎಂಥ ಅನ್ಯಾಯವಿದು, ಸಂಕಟ ಪಡ್ತಾನೆ. ಇದು ಪರಸ್ಪರ ವಿರೋಧವಲ್ಲವೇ? ಬ್ರಹ್ಮಜ್ಞಾನಿಗೆ ಅನುಕ್ರೋಶ ಉಂಟೆ. ಬ್ರಹ್ಮಜ್ಞಾನಿಯಾದ, ಮುಕ್ತನಾಗಿ ಬಿಟ್ಟ, ಕೃತಾರ್ಥನಾದ, ಬ್ರಹ್ಮನಿಷ್ಠನಾದ, ಬ್ರಹ್ಮವೇ ಆಗಿಬಿಟ್ಟ. ಇಂಥವನು ಈಗ ಅನುಕ್ರೋಶತಿ, ತನ್ನ ಬಗ್ಗೆ ತಾನೇ ಲ್ಯಾಮೆಂಟ್ಸ್ ಅಂದ್ರೆ ಅಯ್ಯೋ ಎಂತ ಅನ್ಯಾಯವಾಯಿತು ಅಂತ ಸಂಕಟ ಪಡುತ್ತಾನೆ. ಏನಂತ ಸ್ವಾರಸ್ಯ ನೋಡಿ. ಯತ್ತತ್ವಸ್ಯೇತಿ ಸಾಟೋಪಂ ಕೃಷ್ಣದ್ವೈತ ನಿಷೇಧಿನೀಂ ಪ್ರೋತ್ಸಾಹಯಂತೀಂ ಸಂಸಾರಂ ಅಪ್ಯಶ್ರವಶಂ ನ ಕಿಂ ಶ್ರುತಿಂ. ಈ ಶ್ಲೋಕಕ್ಕೆ ಪದಚ್ಛೇದ ಮಾಡಿದ್ದೇನೆ, ಅನ್ವಯ ಹೇಳ್ತೀನಿ. ಬಹಳ ಮಜಾ. ನೈಷಮ್ಯ ಸಿದ್ಧಿಯನ್ನು ಕುರಿತು ಪ್ರವಚನ ಮಾಡುವುದು ಅಂದ್ರೆ ಸುಬ್ರಾಯ ಶರ್ಮನಿಗೆ ಮಜಾ ಮಜಾ ಮಜಾ. ಬಹಳ ಅನ್ವಯವನ್ನು ಹೇಳ್ತೇನೆ, ಗುರ್ತು ಮಾಡ್ಕೊಂಬೇಡಿ. ಯತ್ತತ್ವಸ್ಯ ಇತಿ ಸಾಟೋಪಂ ಕೃಷ್ಣದ್ವೈತ ನಿಷೇಧಿನೀಂ ಸಂಸಾರಂ ಪ್ರೋತ್ಸಾಹಯಂತೀಂ ಅಪಿ ಶ್ರುತಿಂ ಅಹಂ
ಪೂರ್ವಂ ಕಿಂ ನ ಅಶ್ರೌಷಂ. ಅರ್ಥ ಹೇಳ್ತೀನಿ. ಯತ್ತಸ್ಯೇತಿ ಶ್ರುತಿ ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ತ ಕೇನ ಕಂ ಪಶ್ಯೇತ್ ಕೇನ ಕಂ ಶೃಣುಯಾತ್ ಕೇನ ಕಂ ವಿಜಾನೀಯಾತ್. ಶ್ರುತಿ. ನಾವು ಸದ್ಯದಲ್ಲೇ ಬೃಹದಾರಣ್ಯಕ ಭಾಷ್ಯದಲ್ಲಿ ಈ ಶ್ರುತಿ ವಾಕ್ಯವನ್ನು ಅರ್ಥವನ್ನು ಮುಂದೆ ನೋಡುವವರಾಗಿದ್ದೇವೆ. ಯತ್ರ ಹಿ ದ್ವೈತಮಿವ ಭವತಿ ತತ್ರ ಇತರಂ ಪಶ್ಯತಿ. ಯಾವಾಗ ಆತ್ಮನನ್ನ ತಿಳಿದುಕೊಳ್ಳದೆ ಅಜ್ಞಾನಿಯು ತನ್ನನ್ನ ಕರ್ತ ಭೋಕ್ತ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾನೆಯೋ ಆಗ ಅವನು ದ್ವೈತ ಪ್ರಪಂಚವನ್ನ ಕಾಣುತ್ತಾನೆ, ದ್ವೈತ ಪ್ರಪಂಚವನ್ನ ಕೇಳುತ್ತಾನೆ, ದ್ವೈತ ಪ್ರಪಂಚದ ವ್ಯವಹಾರವನ್ನು ಮಾಡ್ತಾನೆ, ಸುಖ ದುಃಖ ಅನುಭವಿಸ್ತಾನೆ. ಅಜ್ಞಾನಿ ಹಣೆ ಬರ. ಯತ್ರ ತು ಅಸ್ಯ ಸರ್ವಮಾತ್ಮೈವಾಭೂತ್. ಆದರೆ ಯಾವಾಗ ಸದ್ಗುರುಗಳಿಂದ ವಸ್ತು ತಂತ್ರಜ್ಞಾನದ ರಾಜಮಾರ್ಗವನ್ನು ಅನುಸರಿಸಿ ಆತ್ಮಸ್ವರೂಪವನ್ನ ವಿವೇಕದಿಂದ ತಿಳಿದುಕೊಂಡನೋ ಆಗ ಅಸ್ಯ ಇವನಿಗೆ ಸರ್ವಮಾತ್ಮೈವ ಎಲ್ಲವೂ ನಾನೇ, ಕಬ್ಬಿಣವೂ ನಾನೇ, ಮನೆಯೂ ನಾನೇ, ಹಾವು ನಾನೇ, ನೀರು ನಾನೇ, ತರಕಾರಿಯೂ ನಾನೇ, ಎಲ್ಲವೂ ನಾನೇ. ನಮ್ಗೆ ಆಶ್ಚರ್ಯವೇನಿಲ್ಲ. ವಿವರಿಸ್ತಾನೆ ಮುಂದೆ. ಯತ್ರ ತು ಯಾವಾಗ ಇವನಿಗೆ ಸರ್ವಂ ದ್ವೈತಂ ದ್ವೈತವೆಲ್ಲವೂ ಕೂಡ ಆತ್ಮೈವ ಅಭೂತ್ ಆತ್ಮನೇ ಆಗಿ ಹೋಯ್ತೋ. ಯಾವನು ಯಾವ ಪ್ರಮಾಣದಿಂದ ಏನನ್ನ ನೋಡಿಯಾನು, ಯಾವನು ಯಾವ ಪ್ರಮಾಣದಿಂದ ಏನನ್ನ ಕೇಳಿಯಾನು, ಏನನ್ ಮೂಸಿಯಾನು, ಏನನ್ ವಿಚಾರ ಮಾಡಿಯಾನು, ಏನೂ ಇಲ್ಲ. ಎಲ್ಲವೂ ನಾನೇ ಅಂತ ಅರ್ಥವಾಗಿ ಬಿಟ್ಟ ಮೇಲೆ ಅಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರಗಳಿಲ್ಲ, ಕ್ರಿಯಾಕಾರಕ ಫಲ ವ್ಯವಹಾರಗಳಿಲ್ಲ, ಅಹಂ ಮಮ ಭೇದ ಜ್ಞಾನವಿಲ್ಲ, ಬೇಕು ಬೇಡವಿಲ್ಲ, ಪುಣ್ಯ ಪಾಪವೂ ಇಲ್ಲ. ಯಾಕೆ? ಸರ್ವಮಾತ್ಮ ಇವ ಬಾ ಎಲ್ಲವೂ ನಾನೇ ಆಗಿದ್ದೆ ಹೇಳ್ತಾ ಇದ್ದೆ. ಯತ್ರ ಸೋಮ್ ಅಸ್ಯ ಒಂದು ಮಂತ್ರ ಇದೆ, ಶ್ರುತಿ ಮಂತ್ರ, ಶ್ರುತಿ ವಾಕ್ಯ. ಪೂರ್ಣ ಶ್ರುತಿ ಏನಿದೆ? ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ತ ಕೇನ ಕಂ ಪಶ್ಯೇತ್ ತತ್ಕೇನ ಕಂ ಪಶ್ಯೇತ್ ಅಂತಿದೆ. ಎಂಥ ಶ್ರುತಿ ಅಂತಂದ್ರೆ ಸಾಟೋಪಂ ಧೈರ್ಯೇನ, ಸಾಟೋಪಂ ಗಾಂಭೀರ್ಯೇನ, ಸಾಟೋಪಂ ಸತಾತ್ಪರ್ಯಂ ಪರಮ ತಾತ್ಪರ್ಯದಿಂದ ಗಂಭೀರವಾಗಿ ಹೇಳ್ತಾ ಇದೆ. ಈ ತಮಾಷೆ ಮಾತಲ್ಲ, ಅರ್ಥವಾದದ ಮಾತು ಅಲ್ಲ. ಅರ್ಥವಾದ ಅಂದ್ರೆ ಯಾವುದು? ಯಾವುದೋ ಒಂದು ಸ್ತೋತ್ರ. ಈ ಸ್ತೋತ್ರವನ್ನ ಯಾರು ಪಾರಾಯಣ ಮಾಡುತ್ತಾರೋ ಅವರಿಗೆ ಮೋಕ್ಷವಾಗುತ್ತೆ. ಅದು ಅರ್ಥವಾದ. ಸಾಟೋಪಂ ರಾಮ್ 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 ರಾಮ, ಆಟೋಪ ಸಹಿತಂ ಧೈರ್ಯವಾಗಿ ಸ್ಪಷ್ಟವಾಗಿ ಪರಮ ತಾತ್ಪರ್ಯದಿಂದ ಈ ಶ್ರುತಿ ಕೃಷ್ಣದ್ವೈತ ನಿಷೇಧಿನಿ. ಕೃಷ್ಣಂಚ ತತ್ ದ್ವೈತಂಚ ಕೃಷ್ಣದ್ವೈತಂ ತಸ್ಯ ಕೃಷ್ಣದ್ವೈತಸ್ಯ ನಿಷೇಧಿನಿ. ಇಡೀ ದ್ವೈತವೆಲ್ಲವನ್ನು ತಳ್ಳಿ ಹಾಕ್ತಾ ಇದೆ. ಕೃಷ್ಣ ಸಂಪೂರ್ಣವಾದ ದ್ವೈತವನ್ನ ಪ್ರಮಾತೃ ಪ್ರಮಾಣ ಪ್ರಮೇಯ ದ್ವೈತ, ಎಚ್ಚರ ಕನಸು ಸುಷುಪ್ತಿ ದ್ವೈತ, ನಾನು ನನ್ನದು ದ್ವೈತ, ಧರ್ಮ ಅಧರ್ಮಗಳು ದ್ವೈತ, ಸ್ವರ್ಗಲೋಕ ಬ್ರಹ್ಮಲೋಕ ಭೂಲೋಕ ನರಕಲೋಕ ಎನ್ನುವುದು ದ್ವೈತ, ಮಾನವರು ದಾನವರು ದೇವತೆಗಳು ಎನ್ನುವುದು ದ್ವೈತ. ಕೃಷ್ಣ ದ್ವೈತ ಎಲ್ಲಾ ದ್ವೈತ ಪ್ರಪಂಚವನ್ನು ನಿಷೇಧಿನಿ ತಳ್ಳಿ ಹಾಕ್ತಾ ಇದೆ. ಮಂತ್ರ ಏನಂತ ಇದೆ? ಯತ್ತಸ್ಯ ಸರ್ವಮಾತ್ಮೈವಾಭೂತ್. ಸರ್ವಂ ದ್ವೈತಂ. ಏನ್ ಸ್ವಾಮಿ ಇದು? ಯಚ್ಚ ಕಿಂಚಿತ್ ಜಗತ್ ಸರ್ವಂ
ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ಅಹಮೇವ ವ್ಯವಸ್ಥಿತ. ಎಲ್ಲವೂ ನಾನೇ, ನನಗಿಂತ ಭಿನ್ನವಾಗಿ ಏನು ಇಲ್ಲ ಅಂತ ಹೇಳ್ತಾ ಇದೆ. ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್ ಎನ್ನುವಂತಹ ಶ್ರುತಿಯು ಪರಮ ಸಂತೋಷದಿಂದ, ಪರಮ ತಾತ್ಪರ್ಯದಿಂದ, ಪರಮ ಗಾಂಭೀರ್ಯದಿಂದ ಕೃಷ್ಣ ದ್ವೈತ ಎಲ್ಲ ದ್ವೈತವನ್ನು ಕೂಡ ನಿಷೇಧಿನಿ ತಳ್ಳಿ ಹಾಕ್ತಾರೆ. ಯಾವ ದ್ವೈತವೂ ಇಲ್ಲ. ಅನಾದಿಮಾಯ ಸುಪ್ತೋ ಯದಾ ಜೀವ ಪ್ರಬುಧ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದಾ. ಎಲ್ಲ ದ್ವೈತವನ್ನು ಕೂಡ ನಿಷೇಧ ಮಾಡುತ್ತಿರುವಂತ ಸಂಸಾರಂ ಪ್ರೋತ್ಸಾಹಯಂತಿ, ಇಲ್ಲಿ ಪ್ರೋತ್ಸಾಹಯಂತಿ ಅಲ್ಲ, ಪ್ರೋತ್ಸಾಹ ಬೇರೆ ಪ್ರೋತ್ಸಾಹ ಬೇರೆ. ಸಂಸಾರಂ, ಸಂಸಾರ ಅಂದ್ರೆ ಸುಖ ದುಃಖ ರಾಗ ದ್ವೇಷ, ಬೇಕು ಬೇಡ, ನಮ್ಮವರು ನಮ್ಮವರಲ್ಲ, ಒಳ್ಳೆಯವರು ಕೆಟ್ಟವರು. ಒಂದು ದ್ವೈತ, ಮತ್ತೊಂದು ಸಂಸಾರ. ಸಂಸಾರವನ್ನ ಪ್ರೋತ್ಸಾಹಯಂತಿ ನಿಷೇಧ ಮಾಡಿ, ಯಾವ ಸಂಸಾರವೂ ಇಲ್ಲ, ಎಲ್ಲಾ ಸಂಸಾರವನ್ನು ಕೂಡ ತಳ್ಳಿ ಹಾಕ್ತಾ ಇದೆ. ಯಾವುದು? ಯತ್ತಸ್ಯ ಸರ್ವಮಾತ್ಮೈವಾಭೂತನ್ನುವಂತಹ ಶ್ರುತಿ. ಇಂಥ ಶ್ರುತಿಯನ್ನ ನಾನು ಈ ಹಿಂದೆ ಕಿಂ ಯಾಕೆ ನ ಅಶ್ರವಶಂ ಕೇಳಲಿಲ್ಲ. ಇಂಥ ಶ್ರುತಿಯನ್ನ ನಾನು ಕೇಳಲೇ ಇಲ್ವಯ್ಯೋ, ಎಂಥ ದಡ್ಡ ನಾನು. ಅವತ್ತೇ ಕೇಳಿಬಿಟ್ಟಿದ್ದಿದ್ರೆ ಅವತ್ತಿನಿಂದಲೇ ನನಗೆ ಬ್ರಹ್ಮಜ್ಞಾನವಾಗಿ ಬಿಡ್ತಾ ಇತ್ತು ಅಂತ ಅನುಕ್ರೋಶತೆ ದುಃಖ ಪಡ್ತಾರೆ. ಪೂಜ್ಯ ಸದ್ಗುರು ಪಾಠ ಮಾಡುವ ಹೇಳಿ, ನಮ್ಮ ದೃಷ್ಟಿಯಿಂದ ಈ ಮಾತೇ ಹೊರತು ಬ್ರಹ್ಮಜ್ಞಾನಿಗೆ ಅನುಕೆಂಪೆಯೂ ಇಲ್ಲ, ದುಃಖವೂ ಇಲ್ಲ, ಸಂತಾಪವು ಅವನ ದೃಷ್ಟಿಯಿಂದ ಇಲ್ಲ. ಇಲ್ಲಿ ಸಂಕಟ ಪಡುವುದು ಸರಿ ಅಜ್ಞಾನಿಗಳಾದ್ದರಿಂದ, ಬ್ರಹ್ಮಜ್ಞಾನಿಗೆ ಸಂಕಟವೇ ಇಲ್ಲ. ಅದು ವ್ಯಾವಹಾರಿಕ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಲ್ವೇ ಈಗ? ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್ ಎನ್ನುವಂತಹ ಶ್ರುತಿ ಬಹಳ ತಾತ್ಪರ್ಯದಿಂದ ಎಲ್ಲಾ ದ್ವೈತವನ್ನು ನಿಷೇಧನ. ಆತ್ಮನ ಯಾವ ಭೇದವಿಲ್ಲ, ಆತ್ಮನಿಗೆ ಯಾವ ಸಂಸಾರದ ಸಂಬಂಧವೂ ಇಲ್ಲ ಎಂದು ಎಲ್ಲವನ್ನೂ ನಿಷೇಧ ಮಾಡ್ತಾ ಇದೆ. ಇಂಥ ಶ್ರುತಿ ವಾಕ್ಯವನ್ನ ನಾನು ಮುಂಚೆಯೇ ಏಕೆ ಕೇಳಲಿಲ್ಲ? ಜಪ ಮಾಡ್ಕೋತ, ಪೂಜೆ ಮಾಡ್ಕೋತ, ಧ್ಯಾನ ಮಾಡ್ತಾ, ತೀರ್ಥಯಾತ್ರೆ ಮಾಡ್ತಾ, ಪ್ರಪಂಚವನ್ನೆಲ್ಲ ಸುತ್ತಾಡ್ತಾ 30 ವರ್ಷ ಕಳೆದ್ಬಿಟ್ಟೆ. ಇವಾಗ ನೋಡಿದರೆ ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ತಕೇನ ಕಂಪಯ. ಬಬ್ಬ ಎಂಥ ಶ್ರುತಿ ಇದು, ಎಷ್ಟು ಅದ್ಭುತವಾಗಿದೆ. ಇಂಥ ಶ್ರುತಿ ಅರ್ಥವನ್ನ ನಾನು ಮುಂಚೆಯೇ ತಿಳಿದುಕೊಳ್ಳಲಿಲ್ಲವಲ್ಲ. ತಿಳ್ಕೊಂಡಿದ್ದಿದ್ರೆ ಅವತ್ತೇ ನಾನು ಕೃತಾರ್ಥನಾಗಿ ಬಿಡ್ತಾ ಇದ್ನಲ್ಲ ಎಂದು ಆತ್ಮಜ್ಞಾನಿಯು ಅನುಕ್ರೋಶತೀವಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ನನ್ನ ಉಪನ್ಯಾಸ ಸಾಕು. ಈಗ ಕ್ಲೇಶಾಪಹಾರಣಿಯಿಂದ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಾಕ್ಯವನ್ನು ಓದ್ತೇನೆ. ಯತ್ತತ್ವಸ್ಯೇತಿ ಸಾಟೋಪಂ ಕೃಷ್ಣದ್ವೈತ ನಿಷೇಧಿನೀಂ ಪ್ರೋತ್ಸಾಹಯಂತೀಂ ಸಂಸಾರಂ ಅಪ್ಯಶ್ರವಶಂ ನ ಕಿಂ ಶ್ರುತಿಂ. ಅಥ ವಾಕ್ಯಾರ್ಥ ಪ್ರತಿಪತ್ತೌ, ವಾಕ್ಯಾರ್ಥ ಪ್ರತಿಪತ್ತಿಯಾಗಿದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮುಂತಾದ ವಾಕ್ಯಗಳಿಗೆ ಅರ್ಥವನ್ನ ತಿಳ್ಕೊಂಡಿದ್ದಾನೆ ಇವನು. ನ ಕೇವಲಂ ಅತಃ ಪರಂ ಸರ್ವಾಜ್ಞಾನ ಸಂಬಂಧಾಭಾವ ಜ್ಞಾನಮನುವರ್ತತೆ ಕಿಂತು ನಿತ್ಯ ಬುದ್ಧ ಸ್ವರೂಪೇಪಿ ಏತಾವಂತಂ ಕಾಲಂ ಈದೃಶಂ ನಿತ್ಯ ನಿರಸ್ತಾಜ್ಞಾನಂ ತತ್ವಂ ಕಥಮಹಂ ನ ಜ್ಞಾತವಾನಿತಿ ಆತ್ಮಾನಂ ಅನುಕ್ರೋಶತ್ಯಪಿ ಇತ್ಯಾಹ. ಈಗ
ಈಗ ಮಾತ್ರ ಆತ್ಮನಿಗೆ ಅಜ್ಞಾನವಿಲ್ಲ, ಸಂಸಾರವಿಲ್ಲ ಅಂತಿಲ್ಲ. ಯಾವಾಗಲೂ ನನಗೆ ಅಜ್ಞಾನ ಇರಲೇ ಇಲ್ಲ, ಯಾವಾಗಲೂ ಸಂಸಾರ ಇರಲೇ ಇಲ್ಲ. ಇದನ್ನ ನಾನು ಏಕೆ ಮುಂಚೆ ತಿಳಿದುಕೊಳ್ಳಲಿಲ್ಲವಲ್ಲ? ಮುಂಚೆ ಅಜ್ಞಾನವಿದೆ ಅಂತ ಮಾಡಿಕೊಂಡು ಸಂಕಟ ಪಡ್ತಾ ಇದ್ನಲ್ಲ ಎಂದು ಬ್ರಹ್ಮಜ್ಞಾನಿಯು ಅನುಕ್ರೋಶತೀವ, ಅನುಕ್ರೋಶ ಪಡುತ್ತಿರುವವನಿಂದ ತೋರ್ತಾನೆ. ಯತ್ರತ್ವಿಜಿ ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ತಕೇನಗಂ ಪಶ್ಯ ಅಂತ ವಾಕ್ಯ ಇದು. ಯತ್ರ ಹಿ ದ್ವೈತಮಿವ ಭವತಿ ಒಂದು, ಯತ್ತಸ್ಯ ತುಕಾರ. ಆದರೆ ಯಾವಾಗ ಬ್ರಹ್ಮಜ್ಞಾನಿಗೆ ಎಲ್ಲವೂ ಆತ್ಮನಾಗಿ ಬಿಟ್ಟಿದೆಯೋ ಅಂತ ಸುದ್ದಿ. ಇತಿ ಸಾಟೋಪಂ ಸಂಭ್ರಮೇಣ ಸತಾತ್ಪರ್ಯಂ ಸಮಸ್ತದ್ವೈತ ಸಂಸಾರಂ ಪ್ರೋತ್ಸಾಹಯಂತಿ. ಎಲ್ಲ ಸಂಸಾರವನ್ನು ತಳ್ಳಿ ಹಾಕಿ, ನೀನು ಪ್ರಮಾತ್ರವಲ್ಲ, ನೀನು ಜೀವಾತ್ಮನಲ್ಲ, ನೀ ಸಂಸಾರಿಯಲ್ಲ, ನೀ ಹುಟ್ಟಿಲ್ಲ ಸಾಗಿಲ್ಲ, ಆತ್ಮವೇ ನೀನು ಅಂತ ಹೇಳ್ತಾ ಇದ್ದ ಇಂಥ ಶ್ರುತಿ. ಪ್ರೋತ್ಸಾಹಯಂತಿ ನಿಷೇಧಂತೀಮಪಿ ಶ್ರುತಿಂ. ಶ್ರುತಿಮಿದೆ ತಪ್ಪು, ಶ್ರುತಿಮಿರಬೇಕು. ಶ್ರುತಿಂ ಕಿಂ ನಾಶ್ರವಶಂ ಕಿಮಿತಿ ಕಣ್ಣೇನ ಕೃತಿ. ಇಂಥ ಶ್ರುತಿ ವಾಕ್ಯವನ್ನ ನಾನು ಇದಕ್ಕಿಂತ ಮುಂಚೆ ಯಾಕೆ ಕೇಳಲಿಲ್ಲ? ಅಯ್ಯೋ ಎಂಥ ದಟ್ಟಣೆ ಮಾಡ್ಬಿಟ್ಟೆ, ಏನೇನೋ ಮಾಡ್ಕೋತ ಕಾಲ ಹಾಕ್ಬಿಟ್ಟೆ. 20 ವರ್ಷಗಳ ಕಾಲ ಕರ್ತೃತಂತ ಸಾಧನೆ ಮುಳುಗಿಬಿಟ್ಟಿದ್ದೆ. ಇವಾಗ ನೋಡಿದ್ರೆ ನನಗೆ ಅರ್ಥ. ಅಹಂ ಬ್ರಹ್ಮಾಸ್ಮಿ. ಯಾವತ್ತೋ ಇವತ್ತ ಯಾವಾಗ್ಲೂ ಬ್ರಹ್ಮಸ್ವರೂಪನೇ, ನಂಗೆ ಗೊತ್ತಾಗಿಲ್ವಲ್ಲ ಅಂತ ಸಂಕಟ ಬರ್ತಾರೆ. ಅಹೋ ಧಿಂಗ್ ಮಾಂ ಮಾಂ ಧಿಕ್. ಬ್ರಹ್ಮಜ್ಞಾನಿ ಇಂಥ ನನಗೆ ಧಿಕ್ಕಾರ. ಫಯ್ಯಪಾನ್ಮಿ ಇತಿ ಅನುಕ್ರೋಶತಿ. ಹೀಗೆಂದು ಬ್ರಹ್ಮಜ್ಞಾನಿ ತಾನೇ ತನ್ನನ್ನ ಸಂಕಟದಿಂದ ಹೇಳ್ತಾ ಇದ್ದಾನೆ. ಯದ್ಯಪಿ ಅನುಕ್ರೋಶಾಧಿಕಮಪಿ ನಾಸ್ತ್ಯೇವ ವಿದುಷಃ ಪರಮಾರ್ಥತಃ. ನೋಡಿದ ಗುರುಗಳು ತುಂಬಾ ಚುರುಕು. ನಿಜವಾಗಿ ನೋಡಿದರೆ ವಿದುಷಃ ಬ್ರಹ್ಮಜ್ಞಾನಿಗೆ ಅನುಕ್ರೋಶ ಮುಂತಾದದ್ದು ಕನಸಿನಲ್ಲೂ ಇಲ್ಲ. ಬ್ರಹ್ಮಸ್ವರೂಪನಾಗಿ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿ ಸ್ವಯಂ ಜ್ಯೋತಿರು ಸ್ವರೂಪನಾದ ಆತ್ಮನೇ ನಾನು ಎಂದು ತಿಳಿದಿರುವಂತಹ ಬ್ರಹ್ಮಜ್ಞಾನಿಯೇ ಅನುಕ್ರೋಶವೇ, ಸಂಕಟವೇ, ಅಳುತ್ತಾನೆಯಲ್ಲ. ಇಲ್ಲದೆ ಹೋದರೂ ಯಾಕೆ? ತತ್ವಕೋ ಮೋಹ ಕಶೋಕ ಏಕತ್ವಮನುಪಶ್ಯತಃ. ಅಬ್ಬ ಈಶಾವಾಸ್ಯ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ. ತತ್ವಕೋ ಮೋಹ ಕಶೋಕ ಏಕತ್ವಮನು. ಏನು ಐತೆ, ಏನು ಉಪನಿಷತ್ತು? ಇಂಥದ್ದು ಓದಬೇಕು. ಹೇಳೋರು ಇಲ್ಲ, ಕೇಳೋರು. ಅಧ್ಯಾತ್ಮ ಸಾಧಕರಿಗೆ, ಮುಮುಕ್ಷ ಜನಗಳಿಗೆ, ವೈರಾಗ್ಯ ಭಾಗ್ಯ ಸಂಪನ್ನರಾದ ಯತಿಪುಂಗವರಿಗೆ ವೇದಾಂತಗಳೇ ಆಸ್ತಿ. ವೇದಾಂತ ವಾಕ್ಯೇಶು ಸದಾ ರಮಂತಃ. ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ. ವಿಶೋಕಮಂತಃ ಕರ್ಣೇ ರಮಂತಃ. ಕೌಪೀನವಂತಹ ಖಲು ಭಾಗ್ಯವಂತ. ಶಂಕರಾಚಾರ್ಯರ ಕೌಪೀನ ಪಂಚಕ ನಾವೊಂದು ಪುಸ್ತಕ ಬರೆದಿದ್ದೇನೆ. ಪಂಚಕಂ ಅಂತ ಪುಸ್ತಕ, ಅದರ ಶ್ಲೋಕ ಇರ್ಬೇಕು ನೋಡಿ. ಈ ಒಂದು ವಾಕ್ಯಕ್ಕೆ ನಾನು ಕಂಡಂತಹ ಜ್ವಲಂತ ಉದಾಹರಣೆ ಇಬ್ರು. ಒಬ್ಬರು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು, ಮತ್ತೊಬ್ಬರು ಭಗವಾನ್ ರಮಣ ಮಹರ್ಷಿ. ಉಳಿದ ಯಾರಿಗೂ ಅರ್ಥ ಇಲ್ಲ. ಬ್ರಹ್ಮಜ್ಞಾನಿ ದುಃಖ ಪಡ್ತಾನೆ. ನಾನು ಇಂಥ ವಾಕ್ಯವನ್ನ ಈ ಮುಂಚೆಯೇ ಏಕೆ ತಿಳಿದುಕೊಳ್ಳಲಿಲ್ಲ ಎಂದು ಅನುಕ್ರೋಶತೀವ. ತತ್ವಕೋ ಮೋಹ ಕಶೋಕ ಏಕತ್ವಮನುಪಶ್ಯತ. ಏಕತ್ವ ಜ್ಞಾನವನ್ನ ಉಳ್ಳಂತ ಆತ್ಮಜ್ಞಾನಿಗೆ ಶೋಕವೆಲ್ಲಿ, ಮೋಹವೆಲ್ಲಿ. ತಥಾಪಿ ಅನುಕ್ರೋಶನ್ನಿವ
ಅಬ್ಬ ಬ್ರಹ್ಮಾತ್ಮನಿಷ್ಠತೆಯ ಏವ ಕಾಲಂ ನಯತೆ ಅನುಕ್ರೋಶತಿ ಇವ ಅನುಕ್ರೋಶನ್ ಇವ ಅನುಕ್ರೋಶ ಮಾಡುತ್ತಿದ್ದಾನೆಯೋ ಎನ್ನುವಂತೆ ದುಃಖ ಪಡುತ್ತಿದ್ದಾನೆಯೋ ಎನ್ನುವಂತೆ ಬ್ರಹ್ಮನಿಷ್ಠನಾಗಿ ಕಾಲವನ್ನ ಕಳೀತಾ ಇದ್ದ. ಬ್ರಹ್ಮನಿಷ್ಠನಾಗಿ ಬಿಟ್ಟೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಅಸಂಸಾರಿ ಆತ್ಮಾಸ್ಮಿ ಅಂತ ತಿಳ್ಕೊಂಬಿಡ, ಕೃತಾರ್ಥನಾಗಿಬಿಟ್ಟ. ತಸ್ಯ ಈಶದಪಿ ಅವಿದ್ಯಾ ತತ್ಕಾರ್ಯ ಸಂಬಂಧ ನ ಶಂಕನೀಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಗುರವ ಅತ್ತ ಸ್ವಾನುಭವಂ ದರ್ಶಯಂತಿ. ಸ್ವಾಮಿಗಳ ಸ್ವಾನುಭವ. ಬ್ರಹ್ಮಜ್ಞಾನಿಯಾದ ಮೇಲೆ ಅವನಿಗೆ ಈಶದಪಿ ಸ್ವಲ್ಪವೂ ಕೂಡ 0.0001% ಕೂಡ ಅವಿದ್ಯೆಯಾಗಲಿ ಅವಿದ್ಯೆಯ ಕಾರ್ಯದ ಸಂಬಂಧವಾಗಲಿ, ಅವಿದ್ಯಾ ಕಾರ್ಯ ಸಂಬಂಧ ದುಃಖವಿಲ್ಲ. ನಿತ್ಯಾನಂದ ಸ್ವರೂಪದಲ್ಲಿ ಮುಳುಗಿರುವಂತಹ ಬ್ರಹ್ಮಜ್ಞಾನಿಗೆ ಅನುಕ್ರೋಶವೇ, ಸಂಕಟವೇ, ದುಃಖವೇ ಯಾವುದೂ ಇಲ್ಲ. ಇತಿ ಮೋಕ್ಷಮಾಣ ಜನ ಪ್ರರೋಚನಾಯ ರಾಮ ಏವ ಇಯಂ ಆತ್ಮಜ್ಞಾನ ಸ್ತುತಿ ಇತಿ ಧ್ಯೇಯಂ. ಹಾಗಾದ್ರೆ ಸುರೇಶ್ವರಾಚಾರ್ಯರು ಯಾಕೆ ಈ ವಾಕ್ಯದಲ್ಲಿ ಬ್ರಹ್ಮಜ್ಞಾನಿಯನ್ ಕುರಿತು ಏನ್ಬಿಟ್ರು? ಆತ್ಮಾನಂ ಪ್ರತಿಪನ್ನ ಅನುಕೋಶತಿ ಅಂತ ಹೇಳಿದ್ದಾರಲ್ಲ, ಅದ ಮೋಕ್ಷಮಾಣ ಜನ ಮೋಕ್ಷವನ್ನು ಹೊಂದಬೇಕು, ಮುಕ್ತರಾಗಬೇಕು ಅಂತ ಹೊರಟಿದ್ದಾರಲ್ಲ. ಈ ಸಂಸಾರ ಸಾಕಪ್ಪ, ಇಷ್ಟು ವರ್ಷ ಕರ್ತೃತಂತ್ರ ಸಾಧನ ಮಾರ್ಗದಲ್ಲಿ ಇದ್ದದ್ದು ಸಾಕು, ಎಲ್ಲಾ ನದಿಗಳನ್ನು ಸ್ನಾನ ಮಾಡಿದ್ದು ಸಾಕು, ಎಲ್ಲಾ ತರಹದ ಕ್ಷೇತ್ರಗಳನ್ನು ಓಡಾಡಿದ್ದು ಸಾಕು, ಎಲ್ಲಾ ತರಹದ ಪೂಜೆ ಜಪಗಳನ್ನು ಮಾಡಿದ್ದು ಸಾಕು, ಇನ್ನು ಮುಂದೆ ನಾನು ಮುಕ್ತನಾಗಬೇಕು. ಮೋಕ್ಷಮಾಣ ಚೆನ್ನಾಗಿದೆ. ಇದು ಶಾನಕ್ ಪ್ರತ್ಯಯ. ನಾ ಮೋಕ್ಷವನ್ನೇ ಹೊಂದಬೇಕೆಂದು ಇಚ್ಛೆ ಪಡುತ್ತಿರುವ ಜನಗಳಿಗೆ ಪ್ರರೋಚನಾಯ ರುಚಿ ತೋರಿಸೋಸ್ಕರ ನೋಡ್ರಿ, ಬ್ರಹ್ಮಜ್ಞಾನಿ ಆಗಿಬಿಟ್ರೆ ಅವನು ನಂದತಿ ನಂದತ್ಯೇವ ಯೋಗರಥೋ ವಾ ಭೋಗರಥೋ ವಾ ಸಂಗರಥೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯೇವ. ಬ್ರಹ್ಮಜ್ಞಾನಿಯಾಗಿಬಿಟ್ರೆ ಜೀವನ ಹೇಗ್ ಬೇಕಾದ್ರೆ, ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಕುರೂಪಿಯಾಗಿರಲಿ, ಸ್ವರೂಪಿಯಾಗಿರಲಿ, ವಿದ್ಯಾವಂತನಾಗಿರ್ಲಿ, ದಡ್ಡನಾಗಿರ್ಲಿ, ಗೃಹಸ್ಥನಾಗಿರ್ಲಿ, ಸನ್ಯಾಸಿ, ಏನಾದ್ರೂ ಕೂಡ ಬ್ರಹ್ಮಜ್ಞಾನವಾಯ್ತಾ ಅವನು ನಂದತ್ಯೇವ ಎನ್ನುವುದನ್ನ ತೋರಿಸಿ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯುತ್ತಿರುವಂತಹ ಜಿಜ್ಞಾಸು ಜನಗಳಿಗೆ ಪ್ರರೋಚನಾಯ ಆತ್ಮಜ್ಞಾನದ ರುಚಿಯನ್ನ ತೋರಿಸುವುದಕ್ಕಾಗಿ, ಮೋಕ್ಷದ ರುಚಿಯನ್ನ ತೋರಿಸುವುದಕ್ಕಾಗಿ ಈ ಜ್ಞಾನಸ್ತುತಿ ಆತ್ಮಜ್ಞಾನ ಎಂದ. ಆತ್ಮಜ್ಞಾನವಾಗಿಬಿಟ್ರೆ ಆತ್ಮಾನಂಚೇತಿ ಜಾನೀಯಾತೆ ಅಯಮಸ್ಮೀತಿ ಪುರುಷಃ. ಈ ಮನುಷ್ಯನು ನಾನು ಆತ್ಮನಾಗಿದ್ದೇನೆ, ಬ್ರಹ್ಮಾತ್ಮನಾಗಿದ್ದೇನೆ, ಸಚ್ಚಿದಾನಂದ ಸ್ವರೂಪನಾಗಿರುವ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾದ ಆತ್ಮನೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನು ಗೆದ್ದ. ಆತ್ಮಜ್ಞಾನ ಸ್ತುತಿ, ಆತ್ಮಜ್ಞಾನವನ್ನ ಹೊಗಳುವುದಕ್ಕಾಗಿ ಬ್ರಹ್ಮಜ್ಞಾನಿಯು ತನ್ನ ಹಿಂದಿನ ಅಜ್ಞಾನ ಜ್ಞಾಪಕ ಮಾಡಿಕೊಂಡು ಸುಮ್ಮನೆ ಅನುಕ್ರೋಶತೀವ ಅಂತ ಹೇಳ್ತಾ ಇದ್ದಾನೆ ಹೊರತು ನಿಜವಾಗಿ ಬ್ರಹ್ಮಜ್ಞಾನಿಗೆ ಅನುಕ್ರೋಶ ಎನ್ನುವಂತಹದ್ದು ಹೊಂದುವುದಿಲ್ಲ ಎನ್ನುವ ಮಾತನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಇತ್ಯೋಮಿತ್ಯವ ಬುದ್ಧಾತ್ಮ ನಿಷ್ಕಲೋ ಕಾರಕೋ ಕ್ರಿಯ
ನಿಷ್ಕಲೋ ಅಕಾರಕೋ ಅಕ್ರಿಯ ವಿರಕ್ತ ಇವ ಬುದ್ಧ್ಯಾದೇಹೇ ಏಕಾಚಿತ್ವಮಿಪಿ ಇವಾನ್. ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅಂತ ಇದೆಲ್ಲ ನೋಡ್ತಾ ಹೋದ್ರೆ ನನಗೆ ತುಂಬಾ ತುಂಬಾ ಸಂತೋಷವಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಂತೆಂಥ ಬ್ರಹ್ಮಜ್ಞಾನಿಗಳು ಅವತಾರ ಮಾಡಿ ಹೋಗಿದ್ದಾರೆ. ಇದನ್ನು ಯಾರು ಅರ್ಥವೇ ಮಾಡ್ಕೋತಾ ಇಲ್ಲ. ಬರೀ ಪವಾಡಗಳನ್ನೇ ನೋಡ್ತಾರೆ. ಗುರುವಿನಲ್ಲಿ ದೊಡ್ಡಸ್ತಿಗೆ ಕಾಣ್ಬೇಕಾದ್ರೆ ಪವಾಡವಿರಬೇಕು ಅಂತಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಗೌಡಪಾದಾಚಾರ್ಯರಂಥ, ಶಂಕರಾಚಾರ್ಯರಂಥ, ಸುರೇಶ್ವರಾಚಾರ್ಯರಂಥ, ರಮಣ ಮಹರ್ಷಿಗಳಂಥ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂಥ ಪವಾಡ ಪುರುಷರು ಪ್ರಪಂಚದಲ್ಲೇ ಇಲ್ಲ. ಒಂದೇ ಒಂದು ಪವಾಡ ಹೇಳ್ತೇನೆ ಬಿಡಿ. 5 ಜನ ಬ್ರಹ್ಮಜ್ಞಾನಿ ಪುಂಗವರ ಮಾತಾಡ್ತಾರೆ. ನೀನು ಅಸಂಸಾರಿಯಾದ ಬ್ರಹ್ಮವಾಗಿದ್ದೀಯ, ಸಂಸಾರಿಯಾದ ಜೀವಾತ್ಮನ ನೀನಲ್ಲ. ದೊಡ್ಡ ಪವಾದ ಬಂದೆ. ಅಬ್ಬ ಎಂತ ಮಾತು ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲದ ಎಲ್ಲರಿಗೂ ಆಶ್ಚರ್ಯವಾಗುವಂತ ವಿಚಾರ. ಈಗ ನೋಡ್ತಾ ಹೋದ್ರೆ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ಮುಮುಕ್ಷು ಸಾಧಕರಿಗೆ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಅನುಸಂಧಾನ ಮಾಡ್ತಾ ಇದ್ದೇವೆ. ನಾವೇ ಧನ್ಯರು ಅಂತ ತಿಳಿಸುತ್ತಾ ಈ ನೈಷ್ಕರ್ಮ್ಯ ಸಿದ್ಧಿಗೆ ಅವರ 88ನೇ ವಯಸ್ಸಿನಲ್ಲಿ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನ ರಚನೆ ಮಾಡಿ ಮುಮುಕ್ಷು ಪ್ರಪಂಚಕ್ಕೆ ಅದ್ಭುತವಾದ ಜ್ಞಾನಗಂಗಾ ಪ್ರವಾಹವನ್ನ ಹರಿಸಿರುವಂತ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳಿಗೆ ಕೃತಜ್ಞತಾ ಪೂರ್ವಕವಾದ ಪ್ರಣಾಮಗಳು. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಭಗವತ್ಪಾದ ಶಂಕರರು ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀರಕ್ತಃ ವೃದ್ಧಸ್ತಾವತ್ ಚಿಂತಾಮಗ್ನಃ ಪರೇ ಬ್ರಹ್ಮಣಿ ಕೋಪಿನಸಕ್ತಃ ಎಂದಿದ್ದಾರಲ್ಲವೇ. ಎನ್ನೈಸಿರಿ ಇದನಂತ 84 ಲಕ್ಷ ಜೀವರಾಶಿಗಳ ಪೈಕಿ ಮಾನವ ಜನ್ಮ ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಅಮೂಲ್ಯವೂ ಆಗಿ ಆತ್ಮಾನ್ವೇಷಣೆಗೆ ಸದವಕಾಶ ಇರುವಂಥದ್ದು. ಇಹ ಮನುಷ್ಯ ಜನ್ಮನಿ ಅವಶ್ಯಂ ಆತ್ಮಾವೇದಿತವ್ಯ ಇತ್ಯೇತದ್ ವಿಧೀಯತೆ. ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಅವಶ್ಯವಾಗಿ ಆತ್ಮನು ಅರಿಯಲ್ಪಡಬೇಕು ಎಂಬುದು. ಅಮೃತತ್ವಸ್ಯತು ನ ಆಶಾ ಅಸ್ತಿ ವಿತ್ತೇನ ಇತಿ ಹೋವಾಚ ಭಗವಾನ್ ಯಾಜ್ಞವಲ್ಕ್ಯ ಎಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೇವಲ ಹಣದಿಂದ ಅಮೃತತ್ವವು, ತೃಪ್ತಿಯು, ಶಾಂತಿಯು ಖಂಡಿತ ದೊರಕುವುದಿಲ್ಲ ಎಂಬ ಯಾಜ್ಞವಲ್ಕ್ಯ ವಚನದ ವಿವರಣೆಯನ್ನು ಮತ್ತು ಕೇನೋಪನಿಷತ್ತಿನಲ್ಲಿ ಶಂಕರರು ತಮ್ಮ ಭಾಷ್ಯದಲ್ಲಿ ವಿವರಿಸಿದ್ದಾರೆ. ತಾನು ನಾಮರೂಪ ಕರ್ಮಗಳನ್ನು ಮೀರಿದ ತತ್ವ. ಈ ಜಗತ್ತು ನಾಮರೂಪಗಳಿಂದ, ಕರ್ತೃಭೋಕ್ತೃಗಳಿಂದ ಕೂಡಿ, ದೇಶ ಕಾಲಗಳು, ಕ್ರಿಯೆ ಫಲಗಳಿಂದ ಕೂಡಿ ಮನಸ್ಸಿನಿಂದಲೂ ಚಿಂತಿಸಲು ಸಾಧ್ಯವಿಲ್ಲದ ಹುಟ್ಟು, ಇರುವಿಕೆ, ಸಾವು ಇವುಗಳಿಗೆ ಯಾವ ಸರ್ವಜ್ಞ ಸರ್ವಶಕ್ತನೇ ಕಾರಣನೋ ಆ ಬ್ರಹ್ಮವೇ ನೀನು ಎಂಬುದು ವಾಕ್ಯಶೇಷವು ಎಂದು. ಬ್ರಹ್ಮಸೂತ್ರದ 7ನೇ ಸೂತ್ರವಾದ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರಕ್ಕೆ ತಮ್ಮ ಭಾಷ್ಯದಲ್ಲಿ ಹೇಳಿರುವುದು, ನಮ್ಮ ಒಂದೊಂದು ಅಂಗಾಂಗಗಳು ಕೋಟಿ ಕೋಟಿ ಹಣ ಕೊಟ್ಟರೂ ದೊರಕವು ಅಮೂಲ್ಯ. ಮಾನವ ಜನ್ಮವೇ ಅನೇಕ ಜನ್ಮದ ಸತ್ಕಾರ್ಯಗಳ ಫಲ. ಇದೇ ಐಸಿರಿ, ಐಶ್ವರ್ಯ. ತಾನು ಕಾಲಾಕಾಶಗಳನ್ನು ಮೀರಿರುವ ಸಾಕ್ಷಿ ಸ್ವರೂಪ. ಪಂಚಭೂತಗಳು ನನ್ನಿಂದಲೇ ಉದಯಿಸಿ ನನ್ನೊಳಗೇ ಲಯವಾಗುವುದನ್ನು ಸ್ವಪ್ನಾನುಭವದಲ್ಲಿ ಕಾಣಬಹುದು. ತಾನು ಮನಸ್ಸಿಗೂ ಮನಸ್ಸು, ಪ್ರಾಣಕ್ಕೂ ಪ್ರಾಣ, ಕಿವಿಗೂ ಕಿವಿ, ಹೆಚ್ಚೇಕೆ ಇಡೀ ಸೃಷ್ಟಿಗೆ ತಾನೇ ಮೂಲ. ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಎನ್ನುತ್ತದೆ ತೈತ್ತರೀಯ ಶ್ರುತಿ. ಎಲ್ಲ ಎಲ್ಲೆಕ್ಕಟ್ಟನ್ನೂ ಮೀರಿ ಸ್ವಯಂ ಸಿದ್ಧನಾಗಿ, ಸ್ವಯಂ ಜ್ಯೋತಿಃಪ್ರಕಾಶನಾಗಿ
ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ತಾನೆಂದು ಇಲ್ಲಿಯೇ ಈಗಲೇ ಸದ್ಗುರು ದೊರಕಿರುವಾಗಲೇ ತನ್ನ ಅನುಭವದಲ್ಲಿ ಕಾಣುವವನೇ ಅದೃಷ್ಟವಂತನಾದ ಮಾನವ ಎಂದು ಶ್ರೀಗಳು ಈ ಮುಂದಿನ ಹಾಡಿನಲ್ಲಿ ಹೇಳಿದ್ದಾರೆ. ವೃಥಾ ಪೇಚಾಡಬೇಡ ಎಂದು ಎಚ್ಚರಿಸುತ್ತಿದ್ದಾರೆ. ಎನ್ನೈ ಸಿರಿ ಇದನಂತ, ನನ್ನ ಸಿರಿಯು ಅನಂತವಾದುದು. ಭಲೆ ಇನ್ನೇನಿಹುದು ಇದಕ್ಕಿಂತ ಹೆಚ್ಚಿನದು ಇನ್ನೇನಿದೆ ಎಂದು. ಎನ್ನೈ ಸಿರಿದನಂತ